ನನ್ನ ಮುಂದೆ ಒಂದು 7 ಪ್ರಾಡಕ್ಟ್ಗಳಿದೆ. ಇದು ನಾವು ದಿನ ಬಳಕೆಯಲ್ಲಿ ಮಾಡುವಂಥ ಕೆಲವೊಂದು ವಸ್ತುಗಳು. ಈಗ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಬೇವಿನ ಎಣ್ಣೆ, ಅರಿಶಿನ ಇವೆಲ್ಲನೂ ಕೆಲಸ ಮಾಡುತ್ತೆ. ಪ್ಲಸ್ ಮುಲ್ತಾನಿ ಮಿಟ್ಟಿ ಇದೆಯಲ್ಲ, ಮುಲ್ತಾನಿ ಮಿಟ್ಟಿನೂ ನಮಗೆ ಔಷಧಿ ಅಂತಾನೆ ಕೆಲಸ ಆಗುತ್ತೆ. ಓಕೆ. ಸೊ ಇದೆಲ್ಲ ಇರೋದ್ರಿಂದ ನಮಗೆ ಸ್ಕಿನ್ನು ಆಯಿಲಿ ಆಗಿ ಉಳ್ಕೊಳ್ಳುತ್ತೆ, ಮಾಯಿಶ್ಚರೈಸಿಂಗ್ ಉಳುತ್ತೆ. ಆ್ಯಕ್ಚುಲಿ ಈ ಚಳಿಗಾಲದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಘೃತಾಮೃತದಾರ ಅಂದ್ರೆ ತುಪ್ಪ ಇದೆ ಮತ್ತೆ ಅಮೃತದಾರ ಅಂತಂದ್ರೆ ಅಜ್ವೈನ್ ಸತ್ವ, ಕರ್ಪೂರ ಸತ್ವ, ಆಮೇಲೆ ಪುದೀನ ಸತ್ವ, ಇವು 3 ಸತ್ವ. ಇದು 3 ಸತ್ವ ಇರೋದ್ರಿಂದ ನಮಗೆ ತಲೆನೋವು, ನಮ್ಮ ನೆಗಡಿ, ಅಲರ್ಜಿ ಎಲ್ಲ ಕಮ್ಮಿ ಆಗುತ್ತೆ. ಇದನ್ನ ಉಪಯೋಗ ಏನಂತಂದ್ರೆ, ಈಗ ನಮ್ಗೆ ಜಾಯಿಂಟ್ ಪೇನ್ ಆಗಲಿ, ಮಂಡಿ ನೋವು, ಕತ್ತು ನೋವು, ಶೋಲ್ಡರ್ ಪೇನು, ಶೋಲ್ಡರ್ ಫ್ರೋಸನ್ ಶೋಲ್ಡರ್, ಇದಕ್ಕೆಲ್ಲನಕ್ಕೂ ಇದು ಉಪಯೋಗ ಆಗುತ್ತೆ. ಇದನ್ನ ಹಚ್ಕೊಳ್ಳೋದ್ರಿಂದ 2-3 ಸತಿ ಅಪ್ಲೈ ಮಾಡಿದ್ರೆ ನಮ್ಗೆ ಪೇನ್ 100% ಕಮ್ಮಿ ಆಗುತ್ತೆ. ನೋಡಿ, ಈಗ ಇದನ್ನ ಇವರು ಹಚ್ಚುತ್ತಾ ಇದ್ದಾರೆ. ಕೆಲವೊಂದು ಸ್ಟಿಕ್ಗಳನ್ನು ನಮ್ಗೆ ಹಚ್ಚೋದು ತುಂಬ ಕಷ್ಟ ಆಗ್ಬಿಡುತ್ತೆ, ಹಿಡ್ಕೊಳ್ಳಲ್ಲ ಅಂತ ಕಂಪ್ಲೇಂಟ್ ಇದೆ. ನೋಡಿ, ಇದನ್ನ ನೋಡಿ, ಒಂದೇ ಇದರಲ್ಲಿ ಆರಾಮಾಗಿ ಉರಿಯಿತು. ಇದಕ್ಕೊಂದು ಸ್ಟ್ಯಾಂಡ್ ಕೂಡ ಇದೇ ಬಾಕ್ಸಲ್ಲಿ ಬರುತ್ತೆ, ಕೊಡ್ತಾರೆ. ಯಾರದೇ ಎಂಥದೇ ಎಷ್ಟೇ ಓಲ್ಡ್ ಡ್ಯಾಂಡ್ರಫ್ ಆಮೇಲೆ ಸ್ಕಾಲ್ಪ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರೂ ಕಮ್ಮಿ ಆಗುತ್ತೆ. ಬರೀ 2 ಅಪ್ಲೈ ಮಾಡಿದ್ರೆ ಸಾಕು. 2 ಸರ್ತಿ 2 ಅಪ್ಲೈ ಅಂತಂದ್ರೆ ಇವತ್ತೊಂದು ಸರ್ತಿ ಮಾಡಿದ್ದೀರಾ, ನಾಳೆ ಬಿಟ್ಟು ನಾಡಿದ್ದು ಇನ್ನೊಂದ್ಸಲ ಅಪ್ಲೈ ಮಾಡಿದ್ರೆ ನಿಮ್ಮ ಡ್ಯಾಂಡ್ರಫ್ 99% ಕಮ್ಮಿ ಆಗುತ್ತೆ. ಯಾರಿಗೆ ಗೊರಕೆ ಹೊಡೆಯೋದು, ನೆಗಡಿ ಬರೋದು, ಮೂಗ್ ಕ್ಲಾಟ್ ಆಗೋದು, ಆಮೇಲೆ ಮೂಗ್ ಸ್ಮೆಲ್ಲೇ ಬರೋಲ್ಲ, ಅದೆಲ್ಲನೂ ಕಮ್ಮಿ ಆಗುತ್ತೆ. ಅಪ್ರೂವಲ್ ಅಥಾರಿಟಿ ಸರ್ಟಿಫೈಡ್ ಆಗಿರುವಂತ ಎಲ್ಲ ಪ್ರಾಡಕ್ಟ್, ಹೌದು, ಎಲ್ಲ ಪ್ರಾಡಕ್ಟ್ ಐವಿ ಸರ್ಟಿಫೈಡ್ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನನ್ನ ಮುಂದೆ ಒಂದು 7 ಪ್ರಾಡಕ್ಟ್ಗಳಿದೆ. ಇದು ನಾವು ದಿನ ಬಳಕೆಯಲ್ಲಿ ಮಾಡುವಂಥ ಕೆಲವೊಂದು ವಸ್ತುಗಳು. ಅಂದರೆ ಸಪೋಸ್ ಈಗ ಸೋಪನ್ನು ಯೂಸ್ ಮಾಡ್ತಿದ್ರೆ, ನೀವು ಯಾವ ಸೋಪನ್ನು ಯೂಸ್ ಮಾಡ್ತಾ ಇದ್ದೀರಾ, ಯಾವ ಶಾಂಪೂವನ್ನು ಯೂಸ್ ಮಾಡ್ತಿದ್ದೀರಾ, ನಾವು ಏನನ್ನು ಯೂಸ್ ಮಾಡಬೇಕು ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. 7 ಉತ್ಪನ್ನಗಳು ಇಲ್ಲಿದೆ. ಇದರಲ್ಲಿ ಸೋಪ್ ಇದೆ, ಶಾಂಪೂ ಇದೆ, ನಾವು ಪೂಜೆಗಾಗಿ ಬಳಸುವಂತಹ ಗೋಮೂತ್ರ ಇದೆ, ಆಮೇಲೆ ಧೂಪ ಸ್ಟಿಕ್ಸ್ ಇದೆ, ಆಮೇಲೆ ಯಾರಿಗಾದರೂ ಮೂಗಲ್ಲಿ ನೆಗಡಿ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗ್ತಿದೆ, ಗೊರಕೆ ಬರ್ತಿದೆ ಅಂತ ಹೇಳಿದ್ರೆ ಒಂದು ನಜಲ್ ಡ್ರಾಪ್ಸ್ ಇದೆ, ಆಮೇಲೆ ನೋವಿಗೆ ಪ್ಲಸ್ ಶೀತಕ್ಕೆ 2 ಬಾಂಬ್ ಅಂತ ನಾವೇನು ಕರಿತೀವಲ್ಲ ಅದಿದೆ. ಅದು ಏನು ಎತ್ತ ಅನ್ನೋದ್ರ ಬಗ್ಗೆ ಸರ್ ಈಗ ಮಾಹಿತಿಯನ್ನು ಕೊಡ್ತಾರೆ. ಸರ್, ಫಸ್ಟು ನಾವು ಸೋಪಿಂದ ಶುರು ಮಾಡೋಣ. ಸರ್, ನಿಮ್ಮ ಸೋಪ್ ಇದೆಯಲ್ಲ, ಇದು ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ. ನಾನು ಇದನ್ನು ಪರ್ಸ್ನಲಿ ಬಳಕೆ ಮಾಡಿದೆ, ನನಗೆ ತುಂಬ ಇಷ್ಟ ಆಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೆಗ್ಗದ್ದೆ ಆಯುರ್ ಕಲ್ಚರ್ ಮೂಲಕ ಇದನ್ನು ಯಾರ ಮನೆಗೆ ಬೇಕೋ ಅವ್ರ ಮನೆಗೆ ತಲುಪಿಸೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಳಸಿದಾಗ ನನ್ನ ಡ್ರೈ ಸ್ಕಿನ್ನು ಏನು ಮತ್ತೆ ಡ್ರೈ ಆಗಿರೋ ಥರ ಆಗಲಿಲ್ಲ. ಇನ್ನೊಂದು ಒಂಥರ ಎಣ್ಣೆ ಅಂಶ ಇದೆ ಸರ್. ಎಷ್ಟು ಖುಷಿ ಆಗುತ್ತಂದರೆ, ಆ ಎಣ್ಣೆ ಅಂಶವನ್ನು ಮೈಗೆ ಉಜ್ಜಿಕೊಂಡಾಗ ನಮ್ಮ ಹಿರಿಯವರೆಲ್ಲ ನಮಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಿದ್ದು ನೆನಪಾಯಿತು. ಇನ್ನೊಂದು ಮಣ್ಣಿನ ಅಂಶನೂ ಇದರಲ್ಲಿ ಇದೆ ಅಂತ ಅನ್ನಿಸ್ತು. ಫಸ್ಟ್ ಸೋಪ್ ಬಗ್ಗೆ ಹೇಳಿ ಸರ್. ಈ ಸೋಪು ನಮಗೆ ನಾವು ಕಂಪನಿ ಶುರು ಮಾಡಿ 7 ವರ್ಷ ಆದ್ಮೇಲೆ ಬರೋಕೆ ಈ ಸೋಪ್ ಆಯ್ತು. 7 ವರ್ಷ ಆಯ್ತು ಇದ್ರ ಮೇಲೆ ಕೆಲಸ ಮಾಡೋಕ್ಕೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನೇನು ಅಂತಂದ್ರೆ ಎಣ್ಣೆ, ನೀವು ಹೇಳಿದಾರೆ ಎಣ್ಣೆ, ಕೊಬ್ಬರಿ ಎಣ್ಣೆ ಇದೆ, ಆಮೇಲೆ ಬೇವಿನ ಎಣ್ಣೆ ಇದೆ, ಕರಂಜ ಅಂತಂದ್ರೆ ಹೊಂಗೆ ಎಣ್ಣೆ ಇದೆ, ಪ್ಲಸ್ ಅರಿಶಿನ, ಆಮೇಲೆ ಮಣ್ಣು ಅಂತ ಹೇಳಿದ್ರಲ್ಲ, ಮುಲ್ತಾನಿ ಮಿಟ್ಟಿ ಮೇನ್ ಇರೋದು. ಮುಲ್ತಾನಿ ಮಿಟ್ಟಿ, ಗೇರು ಮಿಟ್ಟಿ, ಮುಲ್ತಾನಿ ಗೇರು, ಇವೆಲ್ಲ ಮಣ್ಣುಗಳಲ್ಲಿ ಕೆವೆ ಮಣ್ಣು ಅಂತ ಹೇಳಿದ್ರಲ್ಲ ಆ ಮಣ್ಣು. ಈ ಮಣ್ಣು ಮತ್ತೆ ಈ ಆಯಿಲ್ ಎಲ್ಲ ಮಿಶ್ರಣ ಮಾಡಿ ಇದನ್ನ ಮಾಡಿರೋ ತುಪ್ಪ ಇದು. ಸೊ ಮೇನ್ ಏನು ಅಂತಂದ್ರೆ, ಫಸ್ಟ್ ಸ್ಕಿನ್ ಡ್ರೈ ಆಗಬಾರ್ದು. ಆಯುರ್ವೇದ ಪ್ರಕಾರ ಸ್ಕಿನ್ ಡ್ರೈ ಆಗಬಾರ್ದು. ಏನಾಗ್ತೀವಿ, ಅಭ್ಯಂಗ ಮಾಡ್ತೀವಿ ನಾವು. ಅಭ್ಯಂಗ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ, ಅಭ್ಯಂಗ ಹಚ್ಕೊಂಡು ಸ್ನಾನ ಮಾಡಿದ್ಮೇಲೆ ಎಣ್ಣೆ ಇರಬೇಕು. ಎಣ್ಣೆ ಹೋಯ್ತು ಅಂದ್ರೆ ಏನಾಗುತ್ತೆ, ಮತ್ತೆ ಡ್ರೈ ಆಗುತ್ತೆ, ಮತ್ತೆ ಏನಾದರೂ ಹಚ್ಕೋಬೇಕು, ಸ್ಕಿನ್ ಪ್ರಾಬ್ಲಮ್ ಶುರು ಆಗುತ್ತೆ. ಅದಕ್ಕೆ ಎಣ್ಣೆ ಇರಬೇಕು ಅಂತಾನೆ ಇದರಲ್ಲಿ ಎಣ್ಣಿನ ಅಂಶ ಜಾಸ್ತಿ ಇರುತ್ತೆ. ಪ್ಲಸ್ ಮುಲ್ತಾನಿ ಮಿಟ್ಟಿ ಏನು ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ನಮಗೆ ಕ್ಲೀನ್ ಮಾಡಿ ನಮಗೆ ಒಂದು ಟೈಪ್ ಬ್ಲೀಚಿಂಗ್ ಆ್ಯಕ್ಷನ್. ಅಂದರೆ ಈಗ ಇದ್ರ ಮೇನ್ ಉದ್ದೇಶ ಇದ್ರದ್ದು ಏನು ಅಂತಂದರೆ, ಮೊಡವೆಗಳಾಗಿರೋದು ಆಗಲಿ, ಸ್ಕಾರ್ ಮಾರ್ಕ್ಸ್ ಆಗಿರಲಿ, ಆಮೇಲೆ ತುರಿಕೆ ಬರೋದಾಗಲಿ, ಇದೆಲ್ಲನೂ ಕಮ್ಮಿ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಬೇವಿನ ಎಣ್ಣೆ ಇದೆ,
ಈಗ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಬೇವಿನ ಎಣ್ಣೆ, ಅರಿಶಿನ ಇವೆಲ್ಲನೂ ಕೆಲಸ ಮಾಡುತ್ತೆ. ಪ್ಲಸ್ ಮುಲ್ತಾನಿ ಮಿಟ್ಟಿ ಇದೆಯಲ್ಲ, ಮುಲ್ತಾನಿ ಮಿಟ್ಟಿನೂ ನಮಗೆ ಔಷಧಿ ಅಂತ ಕೆಲಸ ಆಗುತ್ತೆ. ಸೊ ಇದೆಲ್ಲ ಇರೋದ್ರಿಂದ ನಮಗೆ ಸ್ಕಿನ್ ಆಯಿಲಿ ಆಗಿ ಉಳ್ಕೊಳ್ಳುತ್ತೆ, ಮಾಯಿಶ್ಚರೈಸಿಂಗ್ ಉಳುತ್ತೆ. ಆಕ್ಚುಲಿ ಈ ಚಳಿಗಾಲದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ. ನಿಜವಾಗ್ಲೂ ಬೆಸ್ಟ್ ಸರ್. ನಾನು ಯೂಸ್ ಮಾಡಿ ನೋಡಿದೆ. ಈ ಎಣ್ಣೆಗಳೆಲ್ಲ ಯಾವ್ದಿರುತ್ತೆ ಸರ್ ನಾರ್ಮಲಿ? ಎಣ್ಣೆ ಹಾಕ್ತೀವಿ? 99% ಕೊಬ್ಬರಿ ಎಣ್ಣೆ. ಯಾಕಂದ್ರೆ ಕೊಬ್ಬರಿ ಎಣ್ಣೆ ಬೇಕು ಅಂದ್ರೆ ಕೊಬ್ಬರಿ ಎಣ್ಣೆ. ಇವಾಗ ಕೊಬ್ಬರಿ ಎಣ್ಣೆ ಜಾಸ್ತಿ ಆಗಿರೋದ್ರಿಂದನೂ ನಾವು ಇದರಲ್ಲಿ ಏನು ಚೇಂಜ್ ಮಾಡಿಲ್ಲ. ಯಾಕಂದ್ರೆ ಒಂದ್ಸಲ ವೇರಿಯೇಷನ್ ಆಗೋದ್ರಿಂದ ಕಸ್ಟಮರ್ಗೆ ನಾವು ಇದನ್ನ ಹೇಳಕ್ಕಾಗಲ್ಲ ಇವತ್ತು ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ. ಆದ್ರೆ ಕೊಬ್ಬರಿ ಎಣ್ಣೆನೇ ಮೇಜರು. ಅದ್ರ ಜೊತೆ ಬೇವಿನ ಎಣ್ಣೆ, ಆಮೇಲೆ ಕ್ಯಾಸ್ಟರಲ್ ಅಂದ್ರೆ ಹರಳೆಣ್ಣೆ, ಆಮೇಲೆ ಹೊಂಗೆ ಎಣ್ಣೆ. ಹೊಂಗೆ ಮತ್ತೆ ಇದು ಆಡ್ ಮಾಡೋದು ಏನಕ್ಕೆ ಅಂತಂದ್ರೆ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಕಮ್ಮಿ ಆಗೋದು. ನೋಡಿ ವೀಕ್ಷಕರೇ, ಇದರ ರೇಟ್ ಕೂಡ ತುಂಬಾ ಜಾಸ್ತಿ ಇಲ್ಲ. ನಿಮ್ಗೆ ಇಲ್ಲಿ MRP ಬಂದ್ಬಿಟ್ಟು 54 ರೂಪಾಯಿ. 54 ರೂಪಾಯಿ ಅಷ್ಟೇ. ಇದಕ್ಕೆ ನಾನು ಅನ್ಕೊಳ್ಳೋದು ಇದು ಒಂದೊಂದಲ್ಲ, ನೀವೊಂದು 2-3 ತಗೊಂಡ್ರೆ ಸಾಕಾಗತ್ತಿದ್ದು ತಿಂಗಳಿಗೆ. 1-2 ಸೋಪ್ ಇದ್ರೆ ಆರಾಮಾಗಿ ಸಾಕಾಗುತ್ತೆ. ಓಕೆ, ಇದು ಸೋಪ್ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ಶಾಂಪೂವನ್ನು ತುಂಬಾ ಜನ ಯೂಸ್ ಮಾಡ್ತಾರೆ. ನಾವು ಎಂತೆಂಥ ಶಾಂಪೂನ ಯೂಸ್ ಮಾಡ್ತೀವಿ, ಎಂತೆಂಥ ಸೋಪ್ಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಆ ನೊರೆ ಹೋಗೋದು ನೋಡ್ಕೊಂಡೇ ಚೆನ್ನಾಗಿದೆ ಅಂತ ಅನ್ಕೊಂತೀವಿ ಸರ್. ಆ ನೊರೆ ಬಂದಿಲ್ಲ, ಚೆನ್ನಾಗಿಲ್ಲ ಅಂತ ಅನ್ಕೊಂತಾರೆ. ಈ ಶಾಂಪೂವನ್ನು ನಾನು ಪರ್ಸ್ನಲ್ ಯೂಸ್ ಮಾಡಿದಾಗ ನನಗೆ ಅನಿಸಿದ್ದು ಸರ್, ನಾನು ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಇದು ಪಂಚಗವ್ಯ ಶಾಂಪೂ ಆಗಿರೋದ್ರಿಂದ ನಾನು ಶುದ್ಧ ಆಗಿಬಿಟ್ಟೆ ಅಂತ ನನಗನ್ನಿಸ್ತು. ಅದನ್ನ ತಲೆಗೆ ಹಾಕೊಂಡು ಇದು ಮಾಡಿದಾಗ ನೆತ್ತಿಯಿಂದ ನಾನು ಶುದ್ಧ ಆಗ್ಬಿಟ್ಟೆ. ನಮ್ಮಲ್ಲಿ ಏನಾದರೂ ಅಶುದ್ಧ ಆಯ್ತು ಅಂದ್ರೆ ನಾವು ಗೋಮೂತ್ರವನ್ನು ಸಿಂಪಡಿಸ್ತೀವಿ. ಈಗಲೂ ಮನೆಯಲ್ಲಿ ಅದೇ ಕೆಲಸ ಮಾಡ್ತೀವಿ, ದೇವ್ರ ಕೆಲಸ ಇರುವಾಗ ಅಥವಾ ಬೇರೆ ಏನಾದರೂ ಅಶುದ್ಧ ಆಗಿದಾಗ ಮಾಡ್ತೀವಿ. ನಾನು ಹೇಳೋದು ಪರ್ಸ್ನಲಿ ಇದನ್ನ ದಯವಿಟ್ಟು ಯೂಸ್ ಮಾಡಿ. ಇದರ ರೇಟನ್ನು ಕೂಡ ನಾನು ವಿಡಿಯೋದಲ್ಲೇ ಹೇಳ್ತೀನಿ. 90 ರೂಪಾಯಿ ಇದೆ. ಫಸ್ಟೇ ಹೇಳ್ಬಿಡೋಣ ಎಷ್ಟು ರೂಪಾಯಿ ಇದೆ ಅಂತ. 90 ರೂಪಾಯಿ, 54 ರೂಪಾಯಿ. ಇದೇನು ಭಾಳ ದೊಡ್ಡ ಮೊತ್ತ ಅಲ್ಲ. ಸೊ ಟೋಟಲಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನಿಮ್ಗೆ ಇನ್ನೂ ಬೇರೆ ಬೇರೆ ಐಟಮ್ಗಳಿದೆ. ಟೋಟಲ್ ಆಗಿ ಒಂದು ಕಿಟ್ ಮುಖಾಂತರನೇ ತಲುಪಿಸ್ಬಿಡೋಣ. ಒಂದು 400-500 ರೂಪಾಯಿ ಮುಗ್ದು ಹೋಗ್ಬಿಡುತ್ತೆ. ಓಕೆ, ಈ ಶಾಂಪೂ ವಿಶೇಷತೆ ಏನು? ಇನ್ನೊಂದು ಇದರಲ್ಲಿ ಹೇಳ್ಬೇಕು ಅಂದ್ರೆ ಇದೆಲ್ಲ ಇದು 100 ರೂಪಾಯಿ ಇತ್ತು, ಆಮೇಲೆ ಇದು 60 ರೂಪಾಯಿ ಇತ್ತು ಇವಾಗ ಒಂದು ಸೆಪ್ಟೆಂಬರ್ಗಿಂತ ಮುಂಚೆ. ಈಗ GST ಏನ್ ಕಮ್ಮಿ ಮಾಡಿದ್ರಲ್ಲ ಇದರಲ್ಲಿ, ಅದಕ್ಕೆ GST ಕಮ್ಮಿ ಮಾಡೋದ್ರಿಂದ ನಾವು ಇದರಲ್ಲಿ 10 ರೂಪಾಯಿ ಬಿಟ್ಟಿದೆ. ಸೊ ಇದರಲ್ಲಿ 6 ರೂಪಾಯಿ ಬಿಟ್ಟಿದೆ. ಹೀಗೆ ಅದನ್ನ ಮೈನಸ್ ಮಾಡಿ ಕೊಡ್ತಾ ಇದೀವಿ. ಸೂಪರ್ ಸರ್. ಇದರಲ್ಲಿ ಶಾಂಪೂ ಮೇನ್ ಇಂಗ್ರೀಡಿಯೆಂಟ್ ಗೋಮೂತ್ರ ಮೇನ್ ಇರೋದು. ಗೋಮೂತ್ರ ಆಸ್ ಅ ಬೇಸ್. ಗೋಮೂತ್ರದಲ್ಲಿ ಏನು ಅಂತ ಗೋಮೂತ್ರ ಕ್ಷಾರ. ಗೋಮೂತ್ರ ಅರ್ಕ ತೆಗೆದ ಮೇಲೆ ಏನು ಉಳ್ಕೊಳುತ್ತಲ್ಲ, ಅಡಿಗಡೆ ಒಂದು ಕ್ಷಾರ ಉಳ್ಕೊಳುತ್ತೆ. ಅದು ಕ್ಷಾರ, ಅದನ್ನ ಉಪಯೋಗಿಸ್ಕೊಂಡು ಅದರಲ್ಲಿ ನಾವು ಅಂಟುವಾಳಕಾಯಿ, ಶೇಗೆಕಾಯಿ, ಆಮೇಲೆ ಬ್ರಿಂಗ್ರಾಜು ಎಲ್ಲ ಹರ್ಬ್ಸ್ ಅನ್ನ ನೆನೆಸಿಡ್ತೀವಿ 30 ದಿವಸವರೆಗೆ. ನೆನೆಸಿಟ್ಟು ಅದ್ರ ಅಂಶ ಎಲ್ಲ ಗೋಮೂತ್ರದಲ್ಲಿ ಬರುತ್ತೆ. ಬಂದ್ಮೇಲೆ ನೆನೆಸಿಟ್ಟು ಅದನ್ನ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿ ಈಗ 10 ಲೀಟರ್ ಇತ್ತು ಅಂತಂದ್ರೆ 7 ಲೀಟರ್ ಆಗುವವರೆಗೆ ಬಾಯ್ಲ್ ಆಗುತ್ತೆ. ಆಲ್ಮೋಸ್ಟ್ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಬರುತ್ತೆ. ಅವಾಗ ಆ ದಪ್ಪ ಕನ್ಸಿಸ್ಟೆನ್ಸಿ ಬಂದ್ರೆ ದಟ್ ಈಸ್ ಅ ಬೇಸ್ ನಮಗೆ. ಇದೇ ನಮ್ಮ ಶಾಂಪು. ಉಳಿದಿದ್ದು ಏನಿದೆಯಲ್ಲ ಅದು ಒಂಥರ ನಮಗೆ ಫೀಲಿಂಗಿಗೆ ಆಡ್ ಮಾಡೋ ನೆಕ್ಸ್ಟ್ ಅಂಶ ಹೇಳೋದು ಏನಾಯ್ತು ಅದು ಫೀಲಿಂಗಿಗೆ. ಬಟ್ ಮೇನ್ ಅಂಶ ಇದರಲ್ಲಿ ಇರೋದು ನಮ್ಗೆ ಎಲ್ಲಕ್ಕೂ ಹೆಲ್ಪ್ ಮಾಡೋದು ಈ ನಾ ಇವಾಗ ಏನ್ ಆಡ್ ಮಾಡ್ತೀವಲ್ಲ, ಶೀಗೆಕಾಯಿ, ಅಂಟುವಾಳಕಾಯಿ, ಆಮೇಲೆ ಆಮ್ಲ, ಹಿಬಿಸ್ಕಸ್, ಇವೆಲ್ಲ ಹಾಕಿದ ಮೇಲೆ ಈ ಒಂದು ಉತ್ಪನ್ನ ಬರುತ್ತೆ. ಅದನ್ನ ನಾವು ಅದಕ್ಕೆ ಥಿಕ್ ಜೆಲ್ ಬರುತ್ತೆ. ಈ ಥಿಕ್ ಜೆಲ್ ಹೇಗಾಗುತ್ತೆ ಅಂತ ಅದನ್ನ ಅದರಲ್ಲಿ ಅಂಟು ಹಾಕ್ತೀವಿ. ಅಂಟು ಅಂದ್ರೆ ಗ್ವಾರ್ಗಮ್ ಆಗ್ಲಿ, ಆಮೇಲೆ ಜಾಂತನ್ ಗಮ್ ಆಗ್ಲಿ, ಗಮ್ಗಳಂತ ಇರ್ತವೆ. ನ್ಯಾಚುರಲ್ ಗಮ್ ಇದೆ. ಇದನ್ನ ಗ್ವಾರ್ಗಮ್ ಅಂದ್ರೆ ಚವಳೆ ಇದರಿಂದ ಮಾಡಿರೋದು. ಅದನ್ನ ತಗೊಂಡು ಗಟ್ಟಿ ಮಾಡ್ತೀವಿ. ಅಂದ್ರೆ ನಮ್ಗೆ ಒಂದ್ ಟೈಪ್ ಜೆಲ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅವಾಗ ಅದಾದ್ಮೇಲೆ ಈಗ ಜನಕ್ಕೆ ತುಂಬಾ ನೊರೆ ಅಂತಂತಾರಲ್ಲ, ನೊರೆ ಅಂದ್ರೆ ಸ್ವಲ್ಪ ಫೀಲ್ ಬರುತ್ತೆ, ಆದ್ರೆ ತುಂಬಾ ಏನು ನೊರೆ ಬರಲ್ಲ ಇದರಲ್ಲಿ. ಹೆಣ್ಮಕ್ಳು ಆಕ್ಚುಲಿ ಕಂಪ್ಲೇಂಟ್ ಮಾಡ್ತಾರೆ, ಏನು ಅಂತಾರೆ ನೊರೆನೇ ಬರಲ್ಲ. ನಾನು ನೊರೆ ನಿಮ್ ಹೇರ್ ಕ್ಲೀನ್ ಆಗ್ತಾ ಇದೆಯೋ, ಹೇರ್ ಒಳ್ಳೆಗೆ ಆಗ್ತಾ ಇದೆಯಾ, ಸೊ ಅದ್ರ ಬಗ್ಗೆ ಇದು ಮಾಡ್ಕೋಬೇಡಿ. ಹಾಗಂತ ಅದಕ್ಕೆ ಗ್ಲುಕೋಸೈಡ್ಸ್ ಆಡ್ ಮಾಡ್ತೀವಿ. ಗ್ಲುಕೋಸೈಡ್ ಆಡ್ ಮಾಡಿದಾಗ ನಮ್ಗೊಂದು ಫೀಲ್ ಬರುತ್ತೆ ಅಷ್ಟೇ. ಆದ್ರೆ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ನಮ್ದು ಪಂಚಗವ್ಯದ್ದು ಗೋಮೂತ್ರ. ಏನ್ ಬೆನಿಫಿಟ್ ಸರ್ ಇದರಿಂದ? ಏನಾಗುತ್ತೆ ಬೆನಿಫಿಟ್? 3-4 ಬೆನಿಫಿಟ್. ಬೇಸಿಕ್ ಫಸ್ಟ್ ಬೆನಿಫಿಟ್ ಅಂತಂದ್ರೆ ಯಾರದೇ ಎಂಥದೇ ಎಷ್ಟೇ ಓಲ್ಡ್ ಡ್ಯಾಂಡ್ರಫ್, ಆಮೇಲೆ ಸ್ಕಾಲ್ಪ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರೂ ಕಮ್ಮಿ ಆಗುತ್ತೆ. ಬರೀ 2 ಅಪ್ಲೈ ಮಾಡಿದ್ರೆ ಸಾಕು. 2 ಸರ್ತಿ 2 ಅಪ್ಲೈ ಅಂತಂದ್ರೆ ಇವತ್ತೊಂದು ಸರ್ತಿ ಮಾಡಿದ್ದೀರಾ, ನಾಳೆ ಬಿಟ್ಟು ನಾಡಿದ್ದು ಇನ್ನೊಂದ್ಸಲ ಅಪ್ಲೈ ಮಾಡಿದ್ರೆ ನಿಮ್ಮ ಡ್ಯಾಂಡ್ರಫ್ 99% ಕಮ್ಮಿ ಆಗುತ್ತೆ.
ಓಕೆ, ಹಾ ಹಾ ಹಾ, ಸರಿ. ಸೊ ಇದು ನಮ್ಮ ಉತ್ಪನ್ನ ಅಂತಾನೆ ಗೋಮೂತ್ರದ ಮಹಿಮೆ. ನಾನು ಹೇಳೋದು ಗೋಮೂತ್ರದಗೋಸ್ಕರ ಅದು ಇದೆ. ಗೋಮೂತ್ರದಲ್ಲಿ ಅದಿದೆ. ಅದನ್ನ ತೆಗೆಯುವಂಥದ್ದು ಅದಕ್ಕೆ ಶಕ್ತಿ ಇದೆ. ಅದು ನಮ್ಮ ಡ್ಯಾಂಡ್ರಫ್ ನ ತೆಗಿತದೆ. ಪ್ಲಸ್ ಅದಾದ್ಮೇಲೆ ಕೂದಲನ್ನ ಗಟ್ಟಿ ಮಾಡುತ್ತೆ ಬೇಸ್ ಮೇಲೆ ವರ್ಕ್. ಯಾಕಂದ್ರೆ ಅದರಲ್ಲಿ ಆಮ್ಲ ಹಾಕಿದೀವಿ, ಶಿಕಾಕಾಯಿ ಹಾಕಿದೀವಿ. ಶಿಕಾಕಾಯಿ ಹಾಕಿ ಶಾಂಪೂ ಹಾಕಿ ಸ್ನಾನ ಮಾಡಿದಾಗ ಹೇಗೆ ಅನುಭವ ಆಗುತ್ತೆ ಅದೇ ಅನುಭವ ಆಗುತ್ತೆ. ಶಿಕಾಕಾಯಿ ಶಾಂಪೂ. ಆಮೇಲೆ ಇದು ಹೊಳಪು ಬರುತ್ತೆ ಕೂದಲಿಗೆ. ಈಗ ಕೆಲವು ಹೇಳ್ತೇವೆ ನಮ್ಗೆ ಕೂದಲು ಉದುರೋದು ಕಮ್ಮಿ ಆಗುತ್ತಾ? ಆಗುತ್ತೆ. ಯಾರಿಗಾಗುತ್ತೆ ಅಂತಂದ್ರೆ ಯಾರಿಗೂ ಪ್ರೀ ಮ್ಯಾಚುವರ್ ಸ್ಕಿನ್ಗೆ ಉದುರೋದು ಜಾಸ್ತಿ ಆಗ್ತಿದೆಯಲ್ಲ ಅದಕ್ಕೆ ಕಮ್ಮಿ ಆಗುತ್ತೆ. ಆದ್ರೆ ನಾನು ಹೆರಿಡಿಟಿ ಇದ್ರೆ ಅದು ನಾನು ಹೇಳಕ್ಕಾಗಲ್ಲ, ಹೇಗಾಗಲ್ಲ. ಆದ್ರೆ ಕೆಲವೊಬ್ರು ಹೇಳ್ತಾರೆ, ಕೆಲವರು ಕೇಳ್ತಾರೆ. ಆದ್ರೆ ಹೆರಿಡಿಟಿ ಇರೋದು ಅವ್ನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನನ್ಗೆ ಏನೋ ಪ್ರಾಬ್ಲಮ್ನಿಂದ ನನ್ಗೆ ಇಲ್ಲಿ ಡ್ಯಾಂಡ್ರಫ್ ಆಗ್ತಾ ಇದೆ, ಪ್ಲಸ್ ನಮ್ಮ ಸ್ಕಾಲ್ಪ್ ಮೇಲೆ ಏನೋ ಪ್ರಾಬ್ಲಮ್ ಆಗಿದೆ, ಅದು ಆ ನೋವಿಗೋಸ್ಕರ ಕೂದಲು ಉದುರ್ತಾ ಇದೆಯಾ ಅಂತ 100% ಅದರಿಂದ ಕಮ್ಮಿ ಆಗುತ್ತೆ. ಆದ್ರೆ ಉಪಯೋಗಿಸ್ಕೊಂಡು ಒಂದು 2-3 ಸತಿ ನಾವು ವೀಕ್ಲಿ 2 ಸತಿ 3 ಸತಿ ಉಪಯೋಗಿಸಿದಾಗ ತುಂಬಾ ಒಳ್ಳೆ ಬೆನಿಫಿಟ್. ಹೇರ್ಸ್ ಅಲ್ಲಿ ಏನೋ ಎಣ್ಣೆ ಅಂಶ ಉಳ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಏನದು? ಈಗ ಏನಾಗುತ್ತೆ ನಮ್ಗೆ ನೋಡಿ, ಎಣ್ಣೆ ಎಲ್ಲರೂ ನೋಡಿ ಸ್ನಾನ ಮಾಡಿದ್ಮೇಲಾಗ್ಲಿ ಮತ್ತೆ ಶಾಂಪೂ ಹಾಕಿದ್ಮೇಲೆ ಮತ್ತೆ ನಾವು ಎಣ್ಣೆ ಹಚ್ಕೊಳ್ತೀವಿ. ಫುಲ್ ಡ್ರೈ ಆದಾಗ ಕೂದಲು ನಮ್ಗೆ ಸರಿ, ನಮ್ಮ ಮಾತೆ ಕೇಳಲ್ಲ. ಅದು ಹೀಗೆ ಅದಕ್ಕೆ ಎಣ್ಣೆ ಹಚ್ಕೋಬೇಕು, ಎಣ್ಣೆ ಹಚ್ಕೊಂಡಾಗ ಕೂದಲು ಸರಿ ಬರುತ್ತೆ ಅಂತ ಹೇಳ್ತೀವಲ್ಲ. ಸೊ ಹಾಗೇನೆ ಎಣ್ಣೆ ಅಂಶ ಉಳಿಬೇಕು. ಹೇಗೆ ನಮ್ಮ ಸೋಪಲ್ಲಿ ಎಣ್ಣೆ ಅಂಶ ಉಳಿಬೇಕು, ಒಳ್ಳೆ ನಮ್ಮ ಸ್ಕಿನ್ನಿಗೆ ಒಳ್ಳೇದು, ಹಾಗೇನೆ ಹೇರಿಗೂ ನಮ್ಗೆ ಎಣ್ಣೆ ಅಂಶ ಇರಬೇಕು. ಹಳ್ಳಿಯಲ್ಲಿ ನೋಡಿ, ಹಳ್ಳಿಯಲ್ಲಿ ಶಾಂಪು ಕಾನ್ಸೆಪ್ಟೇ ಇರಲಿಲ್ಲ ಮೊದಲಿನಾಗ. ಎಣ್ಣೆ ಹಚ್ಕೊಂಡೇ ಇರ್ತಿದ್ರು ಯಾವಾಗ್ಲೂ. ಆ ತಲೆಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ತುಂಬಾ ಏನು, ಒಂದು ಕಫ, ವಾತ, ಇವು ಎರಡನ್ನೂ ಕಮ್ಮಿ ಮಾಡುತ್ತೆ. ಎಣ್ಣೆ ನಮ್ಮ ಬಾಡಿಯಲ್ಲಿ ವಾತ, ಕಫನ, ಪಿತ್ತನ ನಾವು ಒಳಗಡೆ ತಗೊಂಡಾಗ ಕಮ್ಮಿ ಆಗುತ್ತೆ. ತುಪ್ಪ ಪಿತ್ತನ ಕಮ್ಮಿ ಮಾಡುತ್ತೆ. ಆದ್ರೆ ಈ ಹೊರಗಡೆಗೆ ಈ ಎಣ್ಣೆ ಅಂದ್ರೆ ತಲೆಗೆ ಪ್ಲಸ್ ನಮ್ಮ ಬಾಡಿಗೆ ಎಣ್ಣೆ ಬೇಕು. ಸೊ ಹೀಗೆ ಈ ಉದ್ದೇಶದಿಂದ ಸ್ವಲ್ಪ ಎಣ್ಣೆ ಪೂರ್ತಿ 100% ಎಣ್ಣೆ ಹೋಗಲ್ಲ. ಹೋಗ್ಬೇಕು ಅಂದ್ರೆ ಒಂದು 2 ಸತಿ ಜಾಸ್ತಿ ಅಪ್ಲೈ ಮಾಡ್ಕೋಬೇಕು, ಅದ್ರ ಹೋಗುತ್ತೆ. ಆದ್ರೆ ಎಣ್ಣೆ ಇರ್ಲಿ, ತಲೆಗೆ ಎಣ್ಣೆ ಇರಬೇಕು ಅಂತ. ಎಸ್, ಇನ್ನೊಂದು ಬಹಳ ಮುಖ್ಯವಾಗಿದ್ದು ಧೂಪ ಸರ್. ಈ ಧೂಪ ಅಥವಾ ಅಗರಬತ್ತಿಗಳನ್ನು ನಾವು ಹಚ್ಚೋದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಕೆಟ್ಟದಾಗ್ತಾ ಇದೆ, ಕೆಮಿಕಲ್ಗಳು ಅದರಲ್ಲಿ ಮಿಕ್ಸ್ ಆಗಿ ಬರ್ತಾ ಇದೆ, ಹಚ್ಚಬೇಡಿ ಅಂತ ಸುಮಾರು ಜನ ಹೇಳೋದನ್ನು ಕೇಳಿದೆ. ನಾನು ಕೂಡ ವಿಡಿಯೋಸ್ಗಳನ್ನು ಮಾಡಿದ್ದೆ. ಆದರೆ ನಿಜವಾದ ಧೂಪ ಅಂತ ಹೇಳಿದ್ರೆ ಇದು. ನನಗೆ ನೀವು ಇಲ್ಲಿಗೆ ಬಂದಾಗ ಹಚ್ಚಿ ತೋರಿಸಿದ್ರಿ. ಈಗ ಆನ್ ಸ್ಕ್ರೀನ್ ಅದನ್ನು ತೋರಿಸೋಣ ಸರ್. ಒಂದು ಧೂಪವನ್ನು ನೀವು ಹಚ್ಚಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಅದ್ರ ಬಗ್ಗೆ ಒಂದು ವಿಡಿಯೋ ಮುಖಾಂತರ ನಮ್ಮ ಜನಗಳಿಗೆ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಎಷ್ಟು ಸ್ಟಿಕ್ ಇರುತ್ತೆ? ಇದರಲ್ಲಿ 50 ಧೂಪದ ಸ್ಟಿಕ್ ಇದೆ. ಒಂದು ಧೂಪದ ಸ್ಟಿಕ್ ಇದು 45ರಿಂದ 50 ನಿಮಿಷ ಉರಿತದೆ. ಓಹೋ, 45. ಸೊ ನಾವು ಹೇಳೋದು ಧೂಪ ಆಗಲಿ ಏನೇ ಇರಲಿ, ಬರ್ನಿಂಗ್ ಟೈಮ್ ಎಷ್ಟಪ್ಪ? ಯಾಕಂದ್ರೆ ಕಸ್ಟಮರ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಟೈಮು, ಯಾವ್ದು ಜಾಸ್ತಿ ಹೊತ್ತು ಬರುತ್ತೆ. ಸೊ ಇದು ನಮ್ದು 45 to 50. ಯಾವ ಕೆಮಿಕಲ್ ಇಲ್ಲ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಸೆಗಣಿ ಪೌಡರ್. ಸೆಗಣಿ ಹಚ್ಚಿ ಸರ್. ನೋಡಿ, ಈಗ ಇದನ್ನ ಇವರು ಹಚ್ಚುತ್ತಾ ಇದ್ದಾರೆ. ಕೆಲವೊಂದು ಸ್ಟಿಕ್ಗಳನ್ನ ನಮ್ಗೆ ಹಚ್ಚೋದು ತುಂಬಾ ಕಷ್ಟ ಆಗ್ಬಿಡುತ್ತೆ, ಹಿಡ್ಕೊಳ್ಳಲ್ಲ ಅಂತ ಕಂಪ್ಲೇಂಟ್ ಇದೆ. ನೋಡಿ, ಇದು ನೋಡಿ, ಒಂದೇ ಇದರಲ್ಲಿ ಆರಾಮಾಗಿ ಉರಿಯಿತು. ಇದಕ್ಕೊಂದು ಸ್ಟ್ಯಾಂಡ್ ಕೂಡ ಇದೇ ಬಾಕ್ಸಲ್ಲಿ ಬರುತ್ತೆ, ಕೊಡ್ತಾರೆ ನೋಡಿ. ಈಗ ನಿಮಗೆ ಇದರಲ್ಲಿ ಹೊಗೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇದು ಹೆಂಗಿರುತ್ತೆ ಇದ್ರ ಹೊಗೆ ಅಂತ ಹೇಳಿದ್ರೆ, ನಾನು ಇಲ್ಲಿ ವಿಡಿಯೋ ಮಾಡುವಾಗ ಅಬ್ಸರ್ವ್ ಮಾಡಿದ್ದು ಸೇಮ್ ನಾವು ಒಂದು ತುಪ್ಪನ ಇದು ಮಾಡಿದಾಗ ನಮಗೊಂದು ಒಳ್ಳೆ ಸ್ಮೆಲ್ ಬರುತ್ತಲ್ಲ, ಅದು ಇದೆ. ಆದರೆ ಏನೋ ಫ್ರಾಗ್ರೆನ್ಸ್ ಹಾಕಿದ್ದಾರೆ, ಮನೆ ತುಂಬ ಪರಿಮಳ ಆಗುತ್ತೆ ಅನ್ನೋರಾದರೆ ಖಂಡಿತ ಇದನ್ನು ಅವರಿಗೆ ಸೂಟ್ ಅಲ್ಲ ಅಂತ ನಾನು ಫಸ್ಟೇ ಹೇಳ್ಬಿಡ್ತೀನಿ. ಮನೆ ತುಂಬ ಪರಿಮಳಕ್ಕಿಂತ ಮನೆಯಲ್ಲಿ ಒಂದು ಎನರ್ಜಿ ಕೊಡುತ್ತೆ. ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಸರ್ ಇದರಲ್ಲಿ? ನಾವು ಇದಕ್ಕೆ ಹೆಸರೇ ನೋಡಿದಾಗ ನೀವು ಅಗ್ನಿಹೋತ್ರ ಧೂಪ ಅಂತ. ಅಗ್ನಿಹೋತ್ರ ಅಂತಂದ್ರೆ ನಾವು ಮನೆಯಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕೆ ಸೂರ್ಯಾಸ್ತಕ್ಕೆ ಅಗ್ನಿಹೋತ್ರ ಮಾಡ್ತೀವಿ. ಅದರಲ್ಲಿ ಬೆರಣಿ ಇರುತ್ತೆ, ಬೆರಣಿ, ತುಪ್ಪ. ಮೇನ್ ಇಂಗ್ರೀಡಿಯೆಂಟ್ ಬೆರಣಿ, ತುಪ್ಪ, ಅಕ್ಕಿ. ಹೌದು. ಸೊ ಬೆರಣಿ, ತುಪ್ಪ, ಅಕ್ಕಿ ಹಾಕೋದ್ರಿಂದ ಅಗ್ನಿಹೋತ್ರ ಈಗ ನೀವು ಕೇಳಿರ್ಬೋದು, ಅಗ್ನಿಹೋತ್ರ ಮಾಡೋದ್ರಿಂದ ವಿಷಾಣುಗಳು ಯಾವ ನಮ್ಮ ಹತ್ರ ಬರೋದಿಲ್ಲ. ಸೊ ಇದನ್ನೆಲ್ಲ ನಾವು ನೋಡಿದೀವಿ. ಸೊ ಅದನ್ನೇ ನಾವು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಮಾಡಿದೀವಿ. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ಹೇಗೆ ಹೇಳ್ಬೋದು ಅಂದ್ರೆ, ಇದು ಉರಿದಾದ್ಮೇಲೆ ಏನು ಭಸ್ಮ ಬರುತ್ತಲ್ಲ, ಅದನ್ನ ಭಸ್ಮನ ನಾವು ತಿನ್ಬಹುದು. ಈಗ ನೀವು ದೇವಸ್ಥಾನದಲ್ಲಿ ನೋಡಿರ್ಬೋದು, ಹಳೆ ದೇವಸ್ಥಾನದಲ್ಲಿ ಏನಿದೆ ಅಂತಂದ್ರೆ ನಮಗೆ ಭಸ್ಮನ ಕೊಟ್ಟು ಬಾಯಿಗೆ ಹಚ್ತಾರೆ ಅಥವಾ ತಗೊಳ್ಳಿ ಅಂತ ಹೇಳ್ತಾರೆ, ಪ್ರಸಾದ ಅಂತ ಕೊಡ್ತಾರೆ. ಏನು ಅಂತಂದ್ರೆ ಅದು ಇದೇ ಭಸ್ಮ, ಸಗಣಿ ಪ್ಲಸ್ ಅದ್ರ ಜೊತೆ ತುಪ್ಪ.
ಸಗಣಿ ಮತ್ತೆ ತುಪ್ಪ ಎರಡು ಹೋಯ್ತು ಅಂದ್ರೆ ಅದು ನಮ್ಗೆ ಅಮೃತ ಆಗುತ್ತೆ ಅಂತ. ಅಂದ್ರೆ ಅಮೃತ ಅಂದ್ರೆ ನಮ್ಗೆ ಆಸ್ ಎ ಔಷಧಿ ಆಗುತ್ತೆ. ಔಷಧಿನ ಅದನ್ನ ಯೂಸ್ ಮಾಡ್ಕೊಂಡು ಎಷ್ಟೋ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಅಗ್ನಿಹೋತ್ರ ಫಾರ್ಮಿಂಗ್ ಅಂತ ಮಾಡ್ತಿದ್ದಾರೆ. ಅಗ್ನಿಹೋತ್ರ ಮನೆಯಲ್ಲಿ ವಾತಾವರಣ ಕ್ಲೀನ್ ಮಾಡಕ್ಕೆ ಅಗ್ನಿಹೋತ್ರ ನಾವು ಹೋಮಗಳೆಲ್ಲ ಮಾಡ್ತೀವಲ್ಲ, ಇದು ಹೋಮ ಇದನ್ನ ಹಚ್ಚಿದಾಗ ಮನೆಯಲ್ಲಿ ಹೋಮಿನ ವಾತಾವರಣ ಬರುತ್ತೆ. ಯಾವುದು ಫ್ರಾಗ್ರೆನ್ಸ್ ಹಾಕಿಲ್ಲ ಇದರಲ್ಲಿ. ಇದರ ಪುಡಿನ ಬೇಕಾದ್ರೆ ನಾವು ತಿನ್ಬಹುದು. ಸೊ ಅಂದ್ರೆ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಇದು ಅಷ್ಟು ಶುದ್ಧ ಇದೆ ಅಂತ. ಇದರಲ್ಲಿ ಜಾಸ್ತಿ ತುಪ್ಪದ ಅಂಶ ಇರುತ್ತೆ ಸರ್. ಜಾಸ್ತಿ ತುಪ್ಪ. ಅದಕ್ಕೆ ನಿಮ್ಗೆ ಹಸಿ ಹಸಿ ಅನ್ಸೋದು, ಬೇರೆ ಎಲ್ಲ ಡ್ರೈ ಅನ್ಸುತ್ತೆ, ಇದರಲ್ಲಿ ಹಸಿ ಅಂತ ಅನ್ನೋದು ತುಪ್ಪ. ಇದರ ರೇಟ್ ಎಷ್ಟಿದೆ ಸರ್? ಇದು 150 ರೂಪಾಯಿ. 150 ರೂಪಾಯಿ ಇದೆ. 50 ಪೀಸ್ ಇದೆ. 150 ರೂಪಾಯಿ. ಒಂದು ಪೀಸು 45ರಿಂದ ಗಾಳಿಗೆ ಇಟ್ರೆ ಸ್ವಲ್ಪ ಬೇಗ ಆಗುತ್ತೆ. ಮನೆಯಲ್ಲಿ ಕ್ಲೋಸ್ ಆಗಿ ಇಟ್ಕೊಂಡ್ರು ಅಂತಂದ್ರೆ ನಿಮ್ಗೆ 45ರಿಂದ 50 ನಿಮಿಷ ಮನೆಯಲ್ಲೊಂದು ಬಹುಶಃ ಒಂದು ದೇವರ ಎನರ್ಜಿಯನ್ನ ಇದು ಸೃಷ್ಟಿ ಮಾಡುತ್ತೆ ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ಇದರ ಹೊಗೆ ತಗೊಳ್ಳೋದ್ರಿಂದ ಹೆಲ್ತ್ ಅಲ್ಲಿ ಏನು ಅಪ್ಸೆಟ್ ಆಗೋದಿಲ್ಲ. ಹೆಲ್ತ್ಗೆ ಇದು ಬೆನಿಫಿಟ್ ಇರುತ್ತೆ, ಯಾಕಂದ್ರೆ ತುಪ್ಪದ ಅಂಶ ಇರೋದ್ರಿಂದ ಬೆನಿಫಿಟ್ ಇರುತ್ತೆ. ಸೊ ಹಾಗೆ ಮಾಡಿದ್ದಾರೆ ಸರ್. ಇಲ್ಲೊಂದು ಬಾಂಬ್ ಇದೆ, ಇದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಮಾಡಿದ್ದೀರಾ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಾಗ ಅದು ಇರಲಿಲ್ಲ, 1ಕ್ಕೆ 60 ರೂಪಾಯಿ. ಈಗ 2 ಕೊಟ್ಟು ಸೇರಿ 60 ರೂಪಾಯಿ ಇದೆ. ಸೊ ಈಗ ತಗೊಂಡವ್ರಿಗೆ ಇದು ಐ ಥಿಂಕ್ ಇದು ಬೆನಿಫಿಟ್ ಅಂತ. ಇದು ಎರಡು ಏನು ಬೇರೆ ಬೇರೆನಾ? ಇದು ಹೌದು, ಎರಡು ಬೇರೆ ಬೇರೆ. ಇದು ಒಂದು ನೀವೇನ್ ತಗೊಂಡಿದ್ರಲ್ಲ, ಇದು ವಾತಾರ ವೈನಿಲ್ ಅಂತ, ಅಂದ್ರೆ ಪೇನ್ ಕಿಲ್ಲರ್ ಬಾಂಬ್. ಅಂದ್ರೆ ಇದರಲ್ಲಿನೂ ಎಲ್ಲಾನು ಯಾವ್ದ್ರಲ್ಲೂ ಕೆಮಿಕಲ್ ಇಲ್ಲ. ಇದರಲ್ಲಿ ಇದು ಎಲ್ಲ ಎಣ್ಣೆಗಳಿಂದ ಮಾಡಿದ್ದು, ಎಣ್ಣೆ ಮತ್ತೆ ಬಿ ವ್ಯಾಕ್ಸ್ ನಮ್ಮ ಜೇನು ಮೇಣದಿಂದ ಹಾಕಿ ಗಟ್ಟಿ ಮಾಡಿರೋದು. ಇದನ್ನ ಉಪಯೋಗ ಏನಂತಂದ್ರೆ, ಈಗ ನಮ್ಗೆ ಜಾಯಿಂಟ್ ಪೇನ್ ಆಗ್ಲಿ, ಮಂಡಿ ನೋವು, ಕತ್ತು ನೋವು, ಶೋಲ್ಡರ್ ಪೇನು, ಶೋಲ್ಡರ್ ಫ್ರೋಸನ್ ಶೋಲ್ಡರ್, ಇದಕ್ಕೆಲ್ಲನಕ್ಕೂ ಇದು ಉಪಯೋಗ ಆಗುತ್ತೆ. ಇದನ್ನ ಹಚ್ಕೊಳ್ಳೋದ್ರಿಂದ 2-3 ಸತಿ ಅಪ್ಲೈ ಮಾಡೋದ್ರಿಂದ ನಮ್ಗೆ ಪೇನ್ 100% ಕಮ್ಮಿ ಆಗುತ್ತೆ. ಇಲ್ಲಿ ಏನೇನು ಯೂಸ್ ಮಾಡಿದೀರಾ ಅನ್ನೋದನ್ನು ಕೂಡ ಬರ್ದಿದ್ದೀರಾ. ಅದರಲ್ಲೆಲ್ಲ ಬೇರೆ ಬೇರೆ ತರದ ತೈಲಗಳಿದೆ ಇಲ್ಲಿ. ಹೌದು. ಇದು ಸರ್, ಇದು ನಮ್ಗೆ ತಲೆನೋವು, ನೆಗಡಿ, ಅಲರ್ಜಿ, ಆಮೇಲೆ ಕೆಮ್ಮು, ಅದೆಲ್ಲಾನು ಕಮ್ಮಿ ಆಗುತ್ತೆ. ಈಗ ನಾವು ಬೇರೆ ಬೇರೆ ಕಂಪನಿಯ ಬಾಂಬ್ ಅನ್ನ ಯೂಸ್ ಮಾಡೋದಕ್ಕಿಂತ ಇದನ್ನೊಂದನ್ನು ಪರ್ಸನಲ್ ಆಗಿ ಮನೆಯಲ್ಲಿ ಇಟ್ಕೊಂಡ್ರೆ ಇದು ಹೆಲ್ದಿ. ಇದು ಇದರಲ್ಲಿ ಯಾವ ಕೆಮಿಕಲ್ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳ್ಬೇಕಂದ್ರೆ, ಇವು ಎಲ್ಲದರಲ್ಲೂ ತುಪ್ಪ ಇದೆ. ನಾಟಿ ಹಸುವಿನ ತುಪ್ಪ ಇದೆ. ನಾಟಿ ಹಸುವಿನ ತುಪ್ಪದ ಒಂದು ಶ್ರೇಷ್ಠತೆ ಏನ್ ಗೊತ್ತಾ? ಆಯುರ್ವೇದ ಹೇಳುತ್ತೆ, ತುಪ್ಪ ನಮ್ಮ ಸ್ಕಿನ್ ದಲ್ಲಿ 7 ಲೇಯರ್ಸ್ ಇದೆ. ತುಪ್ಪಕ್ಕೆ ಒಂದಕ್ಕೆ ಅದಕ್ಕೆ ಶಕ್ತಿ ಇರೋದು 7 ಲೇಯರ್ ಒಳಗಡೆ ಹೋಗಿ ಆ ಪೆನಿಟ್ರೇಟ್ ಮಾಡಿ ಕೆಲಸ ಮಾಡುವಂಥದ್ದು. ಸೊ ಇದರಲ್ಲಿ ತುಪ್ಪ ಇದೆ, ಆಮೇಲೆ ಎಣ್ಣೆಗಳು ಹಾಕಿದೆ. ಎಳ್ಳೆಣ್ಣೆ, ಅಮೃತಧಾರ, ಆಮೇಲೆ ನೀಲಗಿರಿ ಎಣ್ಣೆ ಇರೋದ್ರಿಂದ ನಮ್ಗೆ ಇವು ನೀಲಗಿರಿ ಎಣ್ಣೆ ಆಮೇಲೆ ಅಮೃತಧಾರ ಇವೆಲ್ಲ ಮೇನ್ ಔಷಧಿ. ತುಪ್ಪ ಮತ್ತೆ ಎಳ್ಳೆಣ್ಣೆ ಏನ್ ಮಾಡ್ತವೆ, ಇವನ್ನೆಲ್ಲ ಹಿಡ್ಕೊಂಡು ಒಳಗಡೆ ತಗೊಂಡು ಹೋಗಿ ಸ್ಕಿನ್ ಒಳಗಡೆ ಹೋಗಿ ಎಲ್ಲಿ ಕೆಲಸ ಮಾಡ್ಬೇಕು ಅಲ್ಲಿ ಕೆಲಸ ಮಾಡ್ತವೆ. ಇದೇ ಮೇನ್ ಉದ್ದೇಶ. ತುಪ್ಪ ನಾಟಿ ಹಸುವಿನ ತುಪ್ಪ, ಇದರಲ್ಲಿ ಮೇನ್ ಏನು, ಹಸುವಿನ ತುಪ್ಪ ಬಳಕೆ ಆಗುತ್ತೆ, ಪ್ಲಸ್ ಹಸುವಿನ ತುಪ್ಪ ಎಲ್ಲರಿಗೂ ಒಳ್ಳೇದು ಅಂತ. ಹೌದು ಸರ್. ಈಗ ಕೆಲವೊಬ್ರು ಈ ತರದ್ ಬೇಡ, ನನಗೆ ತಲೆನೋವು ಇದೆ ತುಂಬಾ, ನಂಗೆ ಅವಾಗ ಹಚ್ಕೋಬೇಕು ಅಂತ ಹೇಳ್ತಾರೆ. ನಾನು ಈ ತರ ರೋಲ್ಗಳನ್ನ ದೊಡ್ಡ ಕಂಪನಿ ರೋಲ್ಸ್ ಗಳನ್ನು ಕೂಡ ನೋಡಿದೀನಿ. ನನಗೂ ಇದನ್ನ ನೀವು ಕಳಿಸಿದ್ರಿ, ನಾನು ಪರ್ಸನಲಿ ಹಿಂಗ್ ಹಚ್ಕೊಂಡು ಫೀಲ್ ಮಾಡ್ಕೊಂಡೆ, ಗೊತ್ತಾಯ್ತು ನಂಗೆ ಇದ್ರ ಇಫೆಕ್ಟ್ ಏನಿದೆ ಅಂತ. ಇದ್ರ ಬಗ್ಗೆ ಹೇಳಿ ಸರ್. ಇದ್ರ ಹೆಸರೇ ತುಂಬಾ ಚೆನ್ನಾಗಿದೆ ಸರ್, ಹೇಳಿ ಸರ್, ನೀವೇ ಹೇಳಿದ್ರೆ ಚೆನ್ನಾಗಿದೆ. ಇದು ಘೃತಾಮೃತಧಾರ ಅಂತ. ಇದು ಕೂಡ ಬೈ ಒನ್ ಗೆಟ್ ಒನ್. ಇದು ಘೃತಾಮೃತಧಾರ ಅಂದ್ರೆ ತುಪ್ಪ ಇದೆ ಅಂತ ಅಮೃತಧಾರ ಅಂತಂದ್ರೆ ಅಜ್ವೈನ್ ಸತ್ವ, ಕರ್ಪೂರ ಸತ್ವ, ಆಮೇಲೆ ಪುದೀನ ಸತ್ವ. ಇವು 3 ಸತ್ವ ಬಾಡಿಗೆ. ಇದು 3 ಸತ್ವ ಇರೋದ್ರಿಂದ ನಮ್ಗೆ ತಲೆನೋವು, ನೆಗಡಿ, ಅಲರ್ಜಿ ಎಲ್ಲ ಕಮ್ಮಿ ಆಗುತ್ತೆ. ಅದ್ರ ಜೊತೆ ತುಪ್ಪ ಆಡ್ ಆಗಿರೋದ್ರಿಂದ ನಮ್ಗೆ ಎಲ್ಲ ಅಡ್ವಾಂಟೇಜ್. ಹೊರಗಡೆ ಮಾರ್ಕೆಟ್ ಅಲ್ಲಿ ಬರೀ 3 ಸಿಗ್ತವೆ, ಬಟ್ ನಮ್ಮ ಅದಕ್ಕೆ 3ಕ್ಕೂ ನಮ್ಮ ಬಾಡಿ ಒಳಗಡೆ ಹೋಗುವಂತ ಶಕ್ತಿ ಕಮ್ಮಿ ಇದೆ. ಹೋಗುತ್ತೆ, ಆಯಿಲ್ ಹೋಗುತ್ತೆ, ಆದ್ರೆ 7 ಪದರಗಳನ್ನ ದಾಟಿ ಒಳಗಡೆ ಹೋಗುವಂತ ಶಕ್ತಿ ಇಲ್ಲ ಅದಕ್ಕೆ. ಆದ್ರೆ ತುಪ್ಪ ಅವನು ಎಲ್ಲಾನು ಹಿಡ್ಕೊಂಡು ಒಳಗಡೆ ಹೋಗುತ್ತೆ ಬಾಡಿ. ಸೊ ಅದು ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಿಂದ. ಇದು ಮತ್ತೆ ಇವೆರಡು ಒಂದೇನೆ, 2 ಒಂದೇ ಆಗುತ್ತೆ. ಇದು ಬಾಂಬ್ ಫಾರ್ಮ್ ಅಲ್ಲಿ ಇದೆ, ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ. ನಿಮಗೆ ಟ್ರಾವೆಲಿಂಗ್ ಮಾಡಕ್ಕೆ ಮಾಡರ್ನ್ ನಾವು ಅನ್ಕೊಳ್ಬಹುದು, ಸ್ವಲ್ಪ ಯಂಗ್ ಜನರೇಷನ್ಗೆ ಇದು ಯೂಸ್ ಆಗುತ್ತೆ. ಇಲ್ಲೊಂದು ನಜಲ್ ಡ್ರಾಪ್ ಇದೆ ಸರ್, ಇದ್ರ ಬಗ್ಗೆ ಹೇಳಿ. ಇದು ಮುಖ್ಯ ಅಂತಂದ್ರೆ, ಇದು ನಾಟಿ ಹಸುವಿನ ತುಪ್ಪ. ನಾಟಿ ಹಸುವಿನ ತುಪ್ಪನ್ನ 1 ವರ್ಷ ಹಳೆದಾಗಿರುತ್ತೆ. ಇದನ್ನ ಯಾರಿಗೆ ಸೂಟೇಬಲ್? ಇದು ಮಕ್ಕಳು ಹುಟ್ಟಿ 2 ತಿಂಗಳಿಂದ ಹಿಡಿದು ಸಾಯೋವರೆಗೂ ಯಾರು ಯೂಸ್ ಮಾಡಬಹುದು. ಏನ್ ಪರ್ಪಸ್ ಯೂಸ್ ಮಾಡಬೇಕು ಇದನ್ನ? ಇದು ಸ್ವಲ್ಪ ತುಪ್ಪ ಗಟ್ಟಿ ಇರುತ್ತೆ, ಅದನ್ನ ತೆಳು ಮಾಡ್ಕೊಂಡು ಮೂಗಿಗೆ ಹಾಕೊಳ್ಳೋದು. ಸ್ವಲ್ಪ ಗಟ್ಟಿಯಾಗಿರುತ್ತೆ. ತೆಳು ಮಾಡ್ಕೊಳ್ಳೋದಂದ್ರೆ ಬಿಸಿನೀರಲ್ಲಿ, ಒಂದು ಬಟ್ಲಲ್ಲಿ ಬಿಸಿನೀರಲ್ಲಿ ಇಟ್ಟು ಇದನ್ನ 10 ಮಿನಿಟ್ಸ್ ಇಟ್ಬಿಡಿ. ಇಟ್ರೆ ಏನಾಗುತ್ತೆ, ಕರಗುತ್ತೆ. ಅದನ್ನ 2 ಡ್ರಾಪ್
ಅದಕ್ಕೆ ನಸ್ಯ ಅಂತ ಹೇಳ್ತಾರೆ. ಈಗ ಕೆಲವರಿಗೆ ಗೊರಕೆ ಬರುತ್ತೆ, 100%. ಕೆಲವರಿಗೆ ತುಂಬಾ ಕೋಲ್ಡ್ ಆಗ್ತಾನೆ ಇರುತ್ತೆ, ಅಂತವ್ರು ಯೂಸ್ ಹೌದು. ಯಾರಿಗೆ ಗೊರಕೆ ಹೊಡೆಯೋದು, ನೆಗಡಿ ಬರೋದು, ಮೂಗ್ ಕ್ಲಾಟ್ ಆಗೋದು, ಆಮೇಲೆ ಮೂಗ್ ಸ್ಮೆಲ್ಲೇ ಬರೋಲ್ಲ ಅವ್ರಿಗೆ, ಅದೆಲ್ಲಾನು ಕಮ್ಮಿ ಆಗುತ್ತೆ. ಬರೀ 2 ಡ್ರಾಪ್ ರಾತ್ರಿ ಮಲಗುವಾಗ ತಲ್ದಿಂಬ್ ಇಲ್ದೇನೆ ಇದನ್ನ ಮಲಗಿ ಇದನ್ನ 2 ಡ್ರಾಪ್, ಈ ಕಡೆ 2 ಡ್ರಾಪ್, ಈ ಕಡೆ 2 ಡ್ರಾಪ್. ದೊಡ್ಡವರಿಗೆ, ಚಿಕ್ಕವರಿದ್ದಾಗ ಹೇಳ್ತೀನಿ, ಚಿಕ್ಕವರಿದ್ರೆ ಏನಾದ್ರು ತೊಂದರೆ ಆಗಿದೆ, ಇದೇ ರೀತಿ ತೊಂದರೆ ಆಗಿತ್ತು ಅಂದ್ರೆ 1 ಡ್ರಾಪ್. ಮೇನ್ ಏನು, ಯಾಕೆ 1 ಡ್ರಾಪ್ 2 ಡ್ರಾಪ್ ಅಂದ್ರೆ ಗಂಟ್ಲಿಗೆ ಬರಬಾರ್ದು ಅದು. ಯಾಕಂದ್ರೆ ಏನಾಗುತ್ತೆ, ನಾಸಿಕಂ ಶಿರಸಾ ದ್ವಾರಂ ಅಂತ ಹೇಳ್ತಾರೆ. ನಮ್ಗೆ ಆಯುರ್ವೇದ ಹೇಳ್ತಾರೆ, ತಲೆಗೆ ಹೋಗೋದಕ್ಕೆ ಒಂದೇ ದಾರಿ ಮೂಗು. ಮೂಗಿನ ಮುಖಾಂತರ ಮಾತ್ರ ಏನೇನೋ ಬ್ರೈನ್ಗೆ ತಗೊಂಡು ಹೋಗ್ಬೋದು ಅಂತ. ಬ್ರೈನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಆಗಲಿ, ಆಂಗ್ಸೈಟಿ, ತಲೆನೋವು, ಮೈಗ್ರೇನು, ಪ್ಲಸ್ ಕಣ್ಣೂರಿ, ಮೂಗೂರಿ ಎಲ್ಲ ಏನಿದ್ರು ಇದನ್ನ ಬರೀ 2 ಡ್ರಾಪ್ ಹಾಕಿದ್ರೆ ಕಮ್ಮಿ ಆಗುತ್ತೆ. ಸೊ ಇದಷ್ಟೇ ಅಲ್ದ, ರಾತ್ರಿ ನಿದ್ದೆ ಬರದೇ ಇರೋದು, ಟೆನ್ಷನ್ ಆಗಿದೆಯಪ್ಪ, ನಂಗೆ ಸ್ಟ್ರೆಸ್ ಅಲ್ಲಿ ಇದ್ದೀನಿ, ನಿದ್ದೆ ಬರ್ತಾ ಇಲ್ಲ, ಏನು ಬೇಡ, ಏನು ಗುಳಿಗೆ ಮಾತ್ರ ಯಾವುದು ತಗೊಳ್ಳೋದು ಬೇಡ. ಇದನ್ನ ಜಸ್ಟ್ 2 ಮಲಗೋಕ್ಕಿಂತ ಮುಂಚೆ 2 ಡ್ರಾಪ್ ಹಾಕೊಂಡು ಮಲಗಿ. ನಿದ್ದೆ ನಿಮ್ಗೆ ಯಾವಾಗ ನಿದ್ದೆ ಹತ್ತತ್ತೆ ಗೊತ್ತಾಗಲ್ಲ, ಬಟ್ ಊಟ ಮಾಡಿ 1 ಅವರ್ ಆದ್ಮೇಲೆ ಮಲಗಬೇಕು. ಸೊ ಇದನ್ನ ಹಾಕಿ 1 ಅವರ್ ಆದ್ಮೇಲೆ ನೀವು ಮಲಗಿ. ನಿಮ್ಗೆ ಮಲಗಿದಾಗ ನಿಮ್ ನಿದ್ದೆ ಹತ್ಬಿಡುತ್ತೆ. ಪ್ಲಸ್ ಇದಾದ್ಮೇಲೆ ಇದನ್ನ ಹಾಕೊಂಡ್ಮೇಲೆ ಕೋಲ್ಡ್ ಏನು ತಿನ್ಬಾರ್ದು, ಕೋಲ್ಡ್ ಆಗ್ಬಾರ್ದು. ಸೊ ಬಾಡಿ ಹೀಟ್ ಆಗಿರ್ಬೇಕು. ನಮ್ಮ ಏನು ಬಾಡಿ ಯಾವಾಗ್ಲೂ ಹೀಟ್ ಇರಬೇಕು. ಹಿಂಗಿದ್ದಾಗ ಕರಗುತ್ತೆ, ಸೊ ಅಬ್ಸಾರ್ಬ್ ಆಗುತ್ತೆ. ಬಹುಶಃ ಇದು ಮೆದುಳಿಗೆ ತುಂಬಾ ಹೆಲ್ಪ್ಫುಲ್, ಹೆಲ್ದಿ ಅಂತ ಅನ್ಸುತ್ತೆ ನನಗೆ. ನಮ್ಮ ಇದರಲ್ಲಿ ಅಭ್ಯಂಗ ಸ್ನಾನ ಅಂತ ಹೇಳ್ತಾರೆ. ಅಭ್ಯಂಗ ಸ್ನಾನ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡ್ತೀವಿ. ಏನಕ್ಕೆ ಅಂದ್ರೆ ತಲೆಗೆ ಹಚ್ಕೊಳ್ತೀವಿ. ಏನಕ್ಕೆ ಅಂದ್ರೆ ಅದು ನಮ್ಮ ತಲೆನ ಶಾಂತ ಮಾಡುತ್ತೆ. ಹೌದು, ಕರೆಕ್ಟ್. ಪ್ಲಸ್ ಏನಾಗುತ್ತೆ, ನಮ್ಗೆ ಆಂಗ್ಸೈಟಿ ಇರುತ್ತೆ, ಅದೆಲ್ಲಾನು ಕೂಲ್ ಆಗಿ ನಾವು ಮನುಷ್ಯ ಕೂಲ್ ಆಗ್ತೀವಿ. ಅದೇ ರೀತಿ ಇದು ಒಳಗಡೆ ಹೋಗಿ ಡೈರೆಕ್ಟ್ ಆಗಿ ಬ್ರೈನ್ ಹೋಗಿ ಬ್ರೈನ್ ಅನ್ನ ನಮ್ಗೆ ಕಾಮ್ ಮಾಡುತ್ತೆ. ಈಗ ಚಿಕ್ಕ ಮಕ್ಕಳು ನೆನಪು ಬರ್ತಿರಲ್ಲ, ಪ್ಲಸ್ ತುಂಬಾ ಒಂದೇ ಕಡೆ ಕೂತ್ಕೊಳ್ಳಲ್ಲ, ಹೇಳಿದ ಮಾತು ಕೇಳಲ್ಲ, ಏನೇನೋ ಅಂದ್ರೆ ಇದು ಮಾಡ್ತಿರ್ತಾರೆ. ಇದನ್ನ ಹಾಕಿದಾಗ ಮನಸ್ಸು ಚಂಚಲ ಆಗೋದಿಲ್ಲ. ಸೊ ಬ್ರೈನ್ ವರ್ಕ್ ಒಂಥರ ಶಾಂತ ಆಗ್ತಾರೆ. ಅವ್ರಿಗೆ ಹೇಳಿದ ಮಾತು ಕೇಳಕ್ ಶುರು ಮಾಡ್ತಾರೆ. 1 ತಿಂಗಳು ಸಾಕು. 1 ತಿಂಗಳು ಯಾರೇ ಮಕ್ಕಳಿಗೆ ಆ ತರ ಇದೆ, 1 ತಿಂಗಳು ಹಾಕಿ ನೋಡಿ. ಇದರಿಂದ ಯಾವುದು ಏನೋ ಕೆಮಿಕಲ್ ಹಾಕಿಲ್ಲ, ಪ್ಲಸ್ ಯಾವುದೇ ಡಿಸ್ಅಡ್ವಾಂಟೇಜಸ್ ಇಲ್ಲ ಇದರಿಂದ. ಏನು ಏನಂತಾರೆ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಓಕೆ ಸರ್, ನೆಕ್ಸ್ಟ್ ಇಲ್ಲಿ ಒಂದು ಗೋಮೂತ್ರ ಇದೆ. ಇದು ಪೂಜೆಗಾಗಿ ಅಂತ ಇದೆ. ಅಂದ್ರೆ ಇದನ್ನ ಮನೆಯಲ್ಲಿ ಸಿಂಪಡಿಸೋದಕ್ಕೆ, ಮನೆಯಲ್ಲಿ ನಾವು ಹೇಳಿದವಲ್ಲ, ಏನೋ ಒಂದು ಇದಾಗಿದೆ, ಮನೆಗೆ ಸ್ವಚ್ಛ ಕ್ಲೀನ್ ಮಾಡ್ಕೋಬೇಕು, ಮನಸ್ಸು ಇದಾಗ್ತಾ ಇದೆ ಅಂತಂದಾಗ, ಈಗ ಮನೆಯಲ್ಲಿ ಹೋಮ ಮಾಡ್ಬೇಕಂತಂದ್ರೂ ಮೊದಲು ಕ್ಲೀನ್ ಮಾಡೋದು ಗೋಮೂತ್ರದಿಂದನೇ. ಪ್ಲಸ್ ಮನೆಯಲ್ಲಿ ಏನಾದ್ರು ಫಂಕ್ಷನ್ ಇದೆ, ಸೆಲೆಬ್ರೇಷನ್ ಮಾಡಬೇಕು ಅಂತಂದ್ರೆ ಗೋಮೂತ್ರದಿಂದ ಕ್ಲೀನ್ ಮಾಡಿ. ಸೊ ಈ ಗೋಮೂತ್ರ ನಾವು ಕ್ಲೀನ್ ಮಾಡ್ಕೊಂಡು ಮನೆಯನ್ನ ಶುದ್ಧಿ ಮಾಡಬಹುದು ಅಂತ. ಕ್ಲೀನ್ ಮಾಡೋದಕ್ಕೋಸ್ಕರ ಅದು ಇರುವಂತ. ಓಕೆ, ನೋಡಿ, ಇಷ್ಟು ಪ್ರಾಡಕ್ಟ್ಗಳ ಬಗ್ಗೆ ಅಂದ್ರೆ ಉತ್ಪನ್ನಗಳ ಬಗ್ಗೆ ಇದೆಲ್ಲವೂ ಕೂಡ ಆರ್ಗ್ಯಾನಿಕ್. ಇದು ನಿಮ್ಗೆ ಯಾವುದೋ ಕೆಮಿಕಲ್ ಮಿಕ್ಸ್ ಮಾಡಿದ್ದಾರೆ, ಇದರಿಂದ ಬೇರೇನೂ ಆಗುತ್ತೆ, ಅದು ಯಾವುದೂ ಆಗಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆಮೇಲೆ ಇವೆಲ್ಲವೂ ಕೂಡ ನಮ್ಮ ಸನಾತನ ಪರಂಪರೆಯಿಂದ ಹೀಗೆ ಮಾಡಬೇಕು, ಹೀಗಿದ್ರೇನೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ರೂಢಿಗತವಾಗಿ ಬಂದಿರುವಂಥದ್ದು. ಸರ್, ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟರು ಇವತ್ತಿನ ವಿಡಿಯೋದಲ್ಲಿ. ಯಾರಿಗೆ ಬೇಕಿದ್ರು ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆಯಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೋಬಹುದು. ಸರ್, ಹೇಳಿ ಸರ್. ಇನ್ನೊಂದು ವಿಚಾರ ಅಂದ್ರೆ, ಇದು ಎಲ್ಲನೂ ಅದೇ ನಮ್ಮ ಸನಾತನದಿಂದ ಬಂದಿರೋದು. ಪ್ಲಸ್ ಇವಾಗಿಂದ ನಾವು ಮಾಡರ್ನ್ ಹೇಳಬೇಕು ಅಂತಂದ್ರೆ, ಈಗ ಗೌರ್ಮೆಂಟ್ ಆಯುಷ್ ಅಂತ ಗೌರ್ಮೆಂಟ್ ಇದೆ, ಅಪ್ರೂವಲ್ ಅಥಾರಿಟಿ ಸರ್ಟಿಫೈಡ್ ಆಗಿರುವಂತ ಎಲ್ಲ ಪ್ರಾಡಕ್ಟ್ ಸರ್ಟಿಫೈಡ್ ಆಗಿದೆ. ಹೌದು, ಎಲ್ಲ ಪ್ರಾಡಕ್ಟ್ ಆಯುಷ್ ಸರ್ಟಿಫೈಡ್ ಇದೆ. ಸೊ ಅಂದ್ರೆ ಅವ್ರ ಸರ್ಟಿಫಿಕೇಶನ್ ಅಲ್ಲಿ ಅವ್ರೆಲ್ಲ ನಾವು ಏನ್ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಹೇಗಿದೆ, ಅದನ್ನೆಲ್ಲ ನೋಡ್ಕೊಂಡು ಅವ್ರು ನಮಗೆ ಅಪ್ರೂವಲ್ ಕೊಡ್ತಾರೆ. GMP ಸರ್ಟಿಫೈಡ್ ಅಂತಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್. ಸೊ ಆ ರೀತಿ ಇದೆ. ಪ್ಲಸ್ ಎಲ್ಲರೂ ನಮ್ಮ ಆಯುರ್ವೇದ ಪ್ರಕಾರ ಇದೆ ಅಂತ ನೋಡ್ಕೊಂಡು ಸರ್ಟಿಫೈಡ್ ಮಾಡ್ತಾರೆ. ಎಸ್, ಯಾರಿಗಾದ್ರೂ ಬಲ್ಕಲ್ಲಿ ಬೇಕು ಅಂದರೂ ಕೂಡ ಕನೆಕ್ಟ್ ಆಗಿ, ಸೊ ನಿಮ್ಗೊಂದು ಒಳ್ಳೆಯ ಮಾರ್ಜಿನಲ್ಲಿ ಅದನ್ನು ತಲುಪಿಸೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಿ, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ. ನನಗೆ ಇದರ ಹೆಸರುಗಳೇ ಒಂಥರ ಖುಷಿ ಆಗೋದು ಸರ್. ವಾತಾಹಾರ ಬಾಂಬ್ ಅಂತ ಇದೆ, ಆಮೇಲೆ ಎಸ್ ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿದ್ದಾರೆ. ನಾನು ಹೇಳೋದು, ಪ್ರತಿಯೊಬ್ಬರ ಬ್ಯಾಗಲ್ಲೂ ಈ ಥರದ ಸಣ್ಣ 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 ಅಂಶಗಳು ಈ ಥರದ ಪ್ಯಾಕೆಟ್ಗಳಲ್ಲಿ ಇರಲಿ ಅಂತ ಅನ್ಕೊಂತೀನಿ. ಎಲ್ಲೋ ಒಂದ್ಸಲ ಕೋಲ್ಡ್ ಆಯಿತು, ಇಲ್ಲ ನೋವಾಯಿತು ಅಂತ ಹೇಳಿದ ತಕ್ಷಣ ಹಾಸ್ಪಿಟ್ಲಿಗೆ ಓಡೋದು, ಇಲ್ಲದೇ ಇರೋ ಟ್ಯಾಬ್ಲೆಟ್ ತಗೊಳ್ಳೋದು, ಅದು ಇನ್ನೊಂದು ಕಡೆ ಎಲ್ಲೋ ಡೈವರ್ಟ್ ಆಗೋದು, ಅದೆಲ್ಲ ಬೇಡ. ಸೊ ಈ ವಿಡಿಯೋ ಮುಖಾಂತರ ನಾನು ಇಷ್ಟನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮ್ಗೆ ಏನು ಅನಿಸ್ತೋ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಮತ್ತು ಪ್ರಾಡಕ್ಟ್ ಬೇಕಿದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು.